ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ ಹಾಗೂ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ. ನೆಲಮಂಗಲ, ದೊಡ್ಡಬಳ್ಳಾಪುರ, SH74 ಹತ್ತಿರ 20-30 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್ ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬಳಸಿ. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು ನೋನಿಸಿಪ್. ಖಂಡಿತವಾಗಿಯೂ ಪ್ರತಿದಿನ ಕುಡಿಯಿರಿ, ಆರೋಗ್ಯವಂತರಾಗಿರಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ. ಹಾಗಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಜೊತೆಗೆ ಇವತ್ತು ಮತ್ತೊಂದು ಸಂಭ್ರಮ ವಿಶೇಷ ಕೂಡ ಇದೆ, ಸಂಕಷ್ಟಹರ ಮಹಾಚತುರ್ಥಿ. ಪ್ರತಿ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟರ ಮಹಾಚತುರ್ಥಿಯ ದಿನದಂದು ನಮ್ಮ ಸ್ಟುಡಿಯೋದಲ್ಲಿ ಗುರುಜಿನ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಗಣಪನಿಗೆ ಸಲ್ಲಿಸಲಾಗುತ್ತೆ. ಗಣಪನಿಗೆ ಪ್ರಿಯವಾಗಿರುವಂಥದ್ದೇನು, ಫಲಪುಷ್ಪಗಳು ಯಾವುದನ್ನು ನೈವೇದ್ಯವನ್ನಾಗಿ ನಾವು ಅರ್ಪಿಸಬೇಕು, ಸಂಕಷ್ಟಹರ ಚತುರ್ಥಿಯನ್ನು ಹೇಗೆ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಆಚರಿಸಬೇಕು, ಗರಿಕೆಯ ಮಹತ್ವ ಏನು ಮತ್ತು ಬಟ್ಲಡಿಕೆ ಇದನ್ನು ನಾವು ನೈವೇದ್ಯವನ್ನಾಗಿ ಅರ್ಪಿಸಬೇಕು ಅಂತ ಅವರು ತಿಳಿಸ್ತಾರೆ. ಇದರ ಹಿನ್ನೆಲೆ ಏನು, ಕಾರಣ ಏನು, ಇದೆಲ್ಲವನ್ನ ತಿಳಿಸ್ತಾ ಇರ್ತಾರೆ ಪ್ರತಿ ಮಾಸ. ಇವತ್ತು ಕೂಡ ವಿಶೇಷವಾದಂತಹ ಪೂಜಾರಾಧನೆಯನ್ನು ನಮ್ಮ ಸ್ಟುಡಿಯೋದಲ್ಲಿ ಗಣೇಶನಿಗೆ ವಿಶೇಷವಾಗಿ ಸಲ್ಲಿಸಲಾಗುತ್ತೆ. ಇಲ್ಲಿ ನಾವು ಸಲ್ಲಿಸುವ ಪೂಜಾ ಕೈಂಕರ್ಯದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ, ಶುಭ ಸೋಮವಾರ, ಸಂಕಷ್ಟರ ಮಹಾಚತುರ್ಥಿ ಜೊತೆಗೆ ಸ್ವಾತಂತ್ರ್ಯ ದಿನ.
ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾರ್ಪುರುಷತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಷ್ಟುನ್ಬನ್ನೋತಮಸ್ಯೇದ ಸಾಧನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ, ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಕ್ಷೇತ್ರ, ದರ್ಶನ ಮಾತ್ರದಲ್ಲೇ ಸಮಸ್ಯೆಗಳಿಂದ ಹೊರಬಂದು ವ್ಯಕ್ತಿಗಳು ತಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಕ್ಷೇತ್ರ, ದೇವಾನುದೇವತೆಗಳ ಕಾಲದಿಂದಲೂ ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದೊಡ್ಡ ಗಣಪ, ಪುಟ್ಟ ಗಣಪ, ವಿಶೇಷ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಹೀಗೆ ಈ ದಿನ ಇವತ್ತು ಸಂಕಷ್ಟರ ಮಹಾಗಣಪತಿ, ಸಂಕಷ್ಟರ ಮಹಾಗಣಪತಿ ಎಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಮಹಾಯಜ್ಞಕ್ಕೆ ಇವತ್ತು ನಾವು ಬರುವಂತಹದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಲ್ಲಿರ್ತಕ್ಕಂತಹ ಗಣಪನಲ್ಲಿ ಯಾರೊಬ್ಬರ ಸಂಕಲ್ಪ ಮಾಡಿದ್ರು ಅವರ ಸಂಕಲ್ಪ, ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇದು ಜಗಜ್ಜಾಹೀರಾತ್. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಕುರುಡುಮಲೆ ಕ್ಷೇತ್ರ. ಹೆಸರು ಕುರುಡುಮಲೆ ಕ್ಷೇತ್ರ, ಆದರೆ ಕ್ಷೇತ್ರದ ಹೆಸರಿಗೂ ಒಳಗಿರ್ತಕ್ಕಂತಹ ಗಣಪನಿಗೂ ಇಲ್ಲಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗೂ ಸಾಕಷ್ಟು ಅಜಗಜಾಂತರ. ನಾರದ ವರ್ಷಗಳ ಕರಹಸ್ತದಿಂದ ಪೂಜಿಸಿರ್ತಕ್ಕಂತಹ ಆ ಒಂದು ಕ್ಷೇತ್ರ ಅಂದರೆ ಕುರುಡುಮಲೆ ಕ್ಷೇತ್ರ ಅಂತಲೂ ಹೆಸರಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕಷ್ಟರ ಮಹಾಗಣಪತಿ ಎಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂದರೆ ತ್ರಿಕಾಲ ಅನುಷ್ಠಾನದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಇಲ್ಲಿ ನಡೆಸಿಕೊಂಡು ಬರ್ತಾರೆ. ಇಲ್ಲಿ ಆಗಮಶಾಸ್ತ್ರ ಪ್ರಕಾರ ದ್ವಿಕಾಲ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿ ಎಂದು ಈ ಭಾಗದ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಇಲ್ಲಿಗೆ ಆಗಮಿಸಿ ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಾರೆ. ಸಾಕಷ್ಟು ಜನ ಗಣ್ಯರು, ನಾಯಕರು, ರಾಜಕೀಯದಲ್ಲಿರ್ತಕ್ಕಂಥವರು ಸಹಿತ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಮಹಿಮೆ. ಯಜ್ಞದ ಪೂರ್ಣಾಹುತಿ ಕಾಲ ಈಗ ಸನ್ನಿಹಿತವಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಗಣಪನ ಆರಾಧನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿ ಕಾಪಾಡಪ್ಪ. ರೂಪಂ ನಾದಸ್ಸಂಧಾನಂ ಸಗಂಹಿತಾ ಸಂಧಿಃ ಸೈಷಾ ಗಣೇಶ ವಿದ್ಯಾ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಕಷ್ಟಹರ ಮಹಾಚತುರ್ಥಿಯ ಪ್ರಯುಕ್ತ ನಾವೆಲ್ಲರೂ ಕುರುಡುಮಲೆ ಗಣಪನ ಕ್ಷೇತ್ರ ದರ್ಶನವನ್ನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ 75ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಈ ಒಂದು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಮಣಿದಿರ್ತಕ್ಕಂಥವ್ರನ್ನೆಲ್ಲರೂ ಸಹಿತ ಇವತ್ತಿನ ದಿವಸ ಪ್ರತಿಯೊಬ್ಬರೂ ನಾವು ಜ್ಞಾಪಿಸ್ಕೊಳ್ತಕ್ಕಂಥದ್ದು. ಹಾಗೆ ಸ್ವತಂತ್ರ ಭಾರತ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಶುಭ ದಿನ ಈಗಾಗಲೇ ಕಳೆದ 3 ದಿನಗಳಿಂದ ವಿಶೇಷವಾಗಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಪ್ರತಿಯೊಬ್ಬರ ಮನೆ ಮೇಲೂ ಹಾರುತ್ತಿರ್ತಕ್ಕಂಥ ಈ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ತ್ರಿವರ್ಣದ ಧ್ವಜವನ್ನು ಪ್ರತಿಯೊಬ್ಬರು ಸಹಿತ ಆರಾಧಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿತ್ತು. 3 ದಿನಗಳ ಕಾಲ ಎಲ್ಲಿ ನೋಡಿದ್ರೂ ಬಾವುಟದ ಆ ಸಂಭ್ರಮ ಆನಂದವಾಗಿತ್ತು. ಹಾಗೆ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮ ಜಿ ಕನ್ನಡದಿಂದ ಮಹರ್ಷಿವಾಣಿ ಕಾರ್ಯಕ್ರಮದಿಂದ 75ರ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಪ್ರತಿಯೊಬ್ಬರೂ ಸ್ವತಂತ್ರ ದಿನೋತ್ಸವದ ಈ ಶುಭ ದಿನದಂದು ನಮ್ಮೆಲ್ಲರಲ್ಲೂ ಸಹಿತ ಒಂದು ಸಂತಸ, ಸಂಭ್ರಮ ಇದೆ. ಹಾಗೆ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿ ಇವತ್ತು ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಗಣಪನ ಪ್ರಾರ್ಥನೆ ಮಾಡ್ತಾ
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ, ಗಣಪನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಜೊತೆಗೆ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಆದಿಪೂಜಿತನೂ ಅಗ್ರಗಣ್ಯನೂ ಆದಂಥ ಗಣಪನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಕೆಂಪು ಕೋಟೆನಲ್ಲಿ ಇವತ್ತು ವಿರಾಜಮಾನವಾಗಿ ರಾರಾಜಿಸ್ತಾ ಇರತಕ್ಕಂಥ ಆ ತ್ರಿವರ್ಣದ ಧ್ವಜವನ್ನು ನೋಡಿ ಅಷ್ಟೇ ಆನಂದನೂ ಇದೆ. 75ರ ಸ್ವತಂತ್ರೋತ್ಸವದ ಈ ಶುಭ ಸನ್ನಿವೇಶ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಈ ಒಂದು ಸಡಗರ ಸಂಭ್ರಮ ಬಹಳ ಅತ್ಯುತ್ತಮವಾಗಿದೆ. ಹಾಗೆ ಧ್ವಜವನ್ನು ನೋಡಲಿಕ್ಕೆ ಒಂದು ಆನಂದ. ಕೇಸರಿ ಬಿಳಿ ಹಸಿರು, ಕೇಸರಿ ಬಿಳಿ ಹಸಿರು ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ವತಂತ್ರತೆ ಇರಲಿ, ಸ್ವತಂತ್ರತೆಯ ಹಕ್ಕು ಎಲ್ಲರಿಗೂ ಸಿಗಲಿ. ಹಾಗೆ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿಗೆ ಈಗಾಗಲೇ ತಾವೆಲ್ಲರೂ ಸಹಿತ ಸಿದ್ಧರಾಗಿದ್ದೀರಿ. ಸಂಕಷ್ಟರ ಮಹಾಗಣಪತಿಯನ್ನು ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥದ್ದು. ಹಾಗಾಗಿ ಪಚ್ಚೆಯಿಂದ ನಿರ್ಮಿತವಾಗಿರತಕ್ಕಂಥ ಪಚ್ಚೆಯ ಗಣಪ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಸಿರು ಈ ಪಚ್ಚೆಯ ಗಣಪನಲ್ಲಿ ಒಂದು ವಿಶೇಷತೆ ಇದೆ. ಈ ಗಣಪನಿಗೆ ಇವತ್ತು ಫಲಪಂಚಾಮೃತ ಅಭಿಷೇಕ ಆಗುವಂಥದ್ದಿದೆ. ಜೊತೆಗೆ ಈಗಾಗಲೇ ತಾವು ಶ್ರೀಕ್ಷೇತ್ರ ಕುರುಡಾದ್ರಿ ಅಥವಾ ಕುರುಡುಮಲೆಯಲ್ಲಿರ್ತಕ್ಕಂಥ ಗಣಪನ ದರ್ಶನವನ್ನು ತಾವೆಲ್ಲರೂ ಮಾಡಿದ್ರಿ. ಆ ಕ್ಷೇತ್ರದಲ್ಲಿ ನಡೆದಂಥ ಹೋಮವನ್ನು ದರ್ಶನ ಮಾಡಿದ್ರಿ. ಹಾಗೆ ಸ್ವಾಮಿಗೆ ನಡೀತಿರ್ತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ತಾವೆಲ್ಲರೂ ಏನು ಅಂದುಕೊಂಡಿದ್ದೀರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ, ಯಾವುದೇ ಆದರೂ ಸಹಿತ ಗಣಪನ ಆರಾಧನೆಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅದಕ್ಕಾಗಿ ಬಿಳಿ ಎಕ್ಕದ ಹೂ, 21 ಗರಿಕೆ, ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಕಬ್ಬಿನ ಜಲ್ಲೆ, ಜೊತೆಗೆ ಮೋದಕ ಇದೆಲ್ಲವೂ ಸಹಿತ ಬಹಳ ವಿಶೇಷವೇ. ಇವತ್ತು ಒಂದಷ್ಟು ಕ್ಷೇತ್ರಗಳಲ್ಲಿ ಗಣಹೋಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಗಣಪನಿಗೆ ಪಂಚಕಜ್ಜಾಯ ಅಂದರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಂಚಕಜ್ಜಾಯವನ್ನು ಗಣಪನಿಗೆ ನೈವೇದ್ಯ ಮಾಡಿ ಸ್ವಾಮಿಗೆ ಸಹಸ್ರ ಮೋದಕದಿಂದ ಹವನವನ್ನು ಮಾಡಿ ಮಹಾಗಣಪತಿಯ ಆ ಮಹಾನೈವೇದ್ಯವನ್ನು ಎಲ್ಲರೂ ಸ್ವೀಕರಿಸ್ತಾರೆ. ಅದರಲ್ಲೂ ಒಂದಷ್ಟು ಕ್ಷೇತ್ರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿದೆ. ಇಡಗುಂಜಿ ಗಣಪತಿ ಇದೆ, ಜೊತೆಗೆ ಮಹಾಗಣಪತಿ ಇದೆ, ಅಟ್ಟಿಯಂಗಡಿ ಗಣಪತಿ ಇದೆ. ಹೀಗೆ ಒಂದೊಂದು ಗಣಪತಿಗಳಲ್ಲೂ ಅಷ್ಟೊಂದು ವಿಶೇಷತೆ ಇರತಕ್ಕಂಥದ್ದು. ಗಣಪನ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಇಷ್ಟಪಡ್ತಕ್ಕಂಥದ್ದೇ. ಇನ್ನೇನು ಆಗೋಯಿಗೋ ಅಂದರೆ ಭಾದ್ರಪದ ಮಾಸ ಈಗಾಗಲೇ ಶ್ರಾವಣದಲ್ಲಿ ಅರ್ಧ ಭಾಗ ಮುಗೀತು. ಇನ್ನು ಅರ್ಧ ಭಾಗದ ಶ್ರಾವಣ ಮಾತ್ರ ಇದೆ. ಆದರೆ ಶ್ರಾವಣ ಆದ ನಂತರ ಬರ್ತಕ್ಕಂಥದ್ದೇ ಭಾದ್ರಪದ ಮಾಸದ ಗಣಪ. ಈಗಾಗಲೇ ಗಣಪನ ಹಬ್ಬಕ್ಕೆ ತಯಾರಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವಿಜೃಂಭಣೆಯಿಂದ ಗಣಪನ ತಯಾರಿ ನಡೀತಾ ಇದೆ. ಗಣಪನ ಸುಂದರವಾದಂಥ ಮೂರ್ತಿಗಳು ಅಂದರೆ ಆ ಮಣ್ಣಿನ ಮೂರ್ತಿಗಳು ವಿಶೇಷವಾಗಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಕಡೆ ಅದರ ಒಂದು ಪ್ರಭಾವ ನುಡಿಸ್ತಾ ಇದೆ. ಎಲ್ಲ ಕಡೆ ಗಣಪನ ಮೂರ್ತಿಗಳು ಸಹಿತ ಅಚ್ಚುಕಟ್ಟಾಗಿ ಮಾರುಕಟ್ಟೆಗೆ ಬಂದಾಯಿತು. ಹಾಗೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸೊಂದಿಗಳಲ್ಲೂ, ಆಫೀಸುಗಳಲ್ಲಿ, ಕಚೇರಿಗಳಲ್ಲಿ, ಮನೆಗಳಲ್ಲಿ ಎಲ್ಲ ಕಡೆ ಗಣಪನ ಇಟ್ಟು ಆರಾಧನೆ ಮಾಡಲಿಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರತಿಯೊಬ್ಬ ವರ್ತಕರು ಎಲ್ಲರೂ ಸಹಿತ ಸನ್ನಿಹಿತರಾಗ್ತಿದ್ದಾರೆ, ಸಿದ್ಧರಾಗ್ತಿದ್ದಾರೆ. ಗಣಪನ ಹಬ್ಬ ಅಂದರೆ ಬಹುಶಃ ನಮ್ಮ ದೇಶದಲ್ಲಿ ಭಾರತೀಯರಿಗೆ, ಅದರಲ್ಲೂ ಗಣಪನ ಹಬ್ಬಕ್ಕೆ ಒಂದು ಬಿಟ್ಟರೆ ಇಲ್ಲಿ ಭಾರತೀಯರು ಅಂತ ಮಾತ್ರವೇ ಅಲ್ಲ, ಎಲ್ಲ ವರ್ಗದ ಜನಾಂಗನೂ ಗಣಪನ ಆರಾಧನೆ ಮಾಡ್ತಾರೆ. ಗಣಪನ ಪೂಜಾ ಅನುಷ್ಠಾನ ಯಾರಿಗಿಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಇಷ್ಟ ಇದೆ. ಪ್ರತಿಯೊಬ್ಬರಿಗೂ ಇಷ್ಟವಾಗಿರ್ತಕ್ಕಂಥ ಗಣಪನ ಆಚರಣೆಯನ್ನು ಸಂಕಷ್ಟರ ಮಹಾಗಣಪತಿ ಇಂದು ಪ್ರಾರಂಭಿಸಿ ಇಲ್ಲಿಂದ ಬರ್ತಕ್ಕಂತಹ ಭಾದ್ರಪದ ಮಾಸದ ಗಣಪನ ಹಬ್ಬದವರೆಗೂ ವಿಶೇಷವಾಗಿರ್ತಕ್ಕಂಥ ಆರಾಧನೆಯಲ್ಲಿ ತೊಡಗುವಂಥವರು ಸಾಕಷ್ಟು ಜನ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಗಣಪನಿಗೆ ಪ್ರತ್ಯೇಕವಾಗಿರ್ತಕ್ಕಂಥ, ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಸೌತಡಕ ಗಣಪ ಆ ಭಾಗದಲ್ಲಿ ಮಳೆ ಬರ್ತಿದ್ರು ಸಹಿತ ನೋಡಿ, ಸೌತಡಕ ಗಣಪದಲ್ಲಿ ಆ ಗಣಪನಿಗೆ ಒಂದು ವಿಶೇಷತೆ ಇದೆ. ದೇವಾಲಯದ ಆ ದೇವರ ಸಾನ್ನಿಧ್ಯ ಹೋದ ತಕ್ಷಣ ಎಲ್ಲರಿಗೂ ಕಣ್ಣು ಕಾಣುತ್ತೆ. ಆ ದೇವರ ಸಾನ್ನಿಧ್ಯದಲ್ಲಿ ಮೇಲ್ಗಡೆ ಚಾವಣಿ ಇಲ್ಲ, ದೇವರಿಗೆ ಗರ್ಭಗುಡಿ ಇಲ್ಲ, ಅಥವಾ ದೇವರಿಗೆ ಮೇಲ್ಭಾಗ ಯಾವುದೇ ತರಹ ಒಂದು ಆಸ್ಥಾನಗಳಿಲ್ಲ. ಮಳೆ ಆಗಲಿ, ಬೆಳೆ ಆಗಲಿ, ಅಥವಾ ಮಳೆ, ಬಿಸಿಲು, ಗಾಳಿ ಏನಿದ್ರೂ ಎಲ್ಲವೂ ಓಪನ್ ಆಗಿ ಇರ್ತಕ್ಕಂಥದ್ದು, ತೆರೆದಿಟ್ಟಂಥ ರೂಪದಲ್ಲಿ ಇರ್ತಕ್ಕಂಥದ್ದು. ಜೋರಾಗಿ ಮಳೆ ಬಂದರೂ ತ್ರಿಕಾಲ ಅನುಷ್ಠಾನ ಆಗಲೇಬೇಕು, ಜೋರಾಗಿ ಗಾಳಿ ಬಂದರೂ ತ್ರಿಕಾಲ ಅನುಷ್ಠಾನ ಆಗಬೇಕು, ಉರಿಯ ಬಿಸಿಲಿದ್ದರೂ ತ್ರಿಕಾಲ ಅನುಷ್ಠಾನ ಆಗಲೇಬೇಕು. ಅಲ್ಲಿನ ಗಣಪತಿಯ ವಿಶೇಷತೆ ಆಗಿದೆ. ಹಾಗೆ ನಮ್ಮ ದೇಶದಲ್ಲಿ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದಷ್ಟು ಕ್ಷೇತ್ರಗಳಿದೆ. ಇಂದಿಗೂ ಬೆಳೀತಿರ್ತಕ್ಕಂಥ ಗಣಪ ಇದೆ. ಅಂದರೆ ಭೂಗರ್ಭದಿಂದ ಮೇಲ್ಭಾಗದಲ್ಲಿ ಬೆಳೀತಿರ್ತಕ್ಕಂಥ ಉದ್ಭವ ಮೂರ್ತಿಗಳು ಸಾಕಷ್ಟು ಕಡೆ ಇದೆ. ಉದ್ಭವದ ಪ್ರಾರಂಭದಲ್ಲಿದ್ದಂಥ ರೀತಿಗೂ ಈಗಿರ್ತಕ್ಕಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸವೂ ಇದೆ.
ಅಂತಹ ನೋಡೋದಾದರೆ ಚಿತ್ತೂರು ಹತ್ರ ಇರ್ತಕ್ಕಂಥ ಅಲ್ಲಿನ ಕಾಣಿಪಾಕಂ ಗಣಪತಿ, ಕಾಣಿಪಾಕಮಲ್ಲಿರ್ತಕ್ಕಂತಹ ಗಣಪತಿ ಇಂದಿಗೂ ಬೆಳೀತಿರ್ತಕ್ಕಂಥದ್ದು. ಬಾವಿಯಲ್ಲಿ ಸಿಕ್ಕ ಗಣಪ, ಆ ಬಾವಿಯಲ್ಲಿ ಸಿಕ್ಕಂತಹ ಗಣಪನ ಮೂರ್ತಿ ಇಂದಿಗೂ ಬೆಳೆದು ಬೃಹತ್ ಮಟ್ಟದಲ್ಲಿರ್ತಕ್ಕಂಥದ್ದು. ಅಂದು ಸ್ವಾಮಿಗೆ ಮಾಡಿಸಿರ್ತಕ್ಕಂಥ ವಜ್ರಾಂಗಿ ಇವತ್ತಿಗೆ ಆಗದಿರಿರ್ತಕ್ಕಂಥದ್ದಿದೆ. ಅಂದು ಪುಟ್ಟದಾದಂಥ ವಜ್ರಾಂಗಿ, ಅದಾದ ನಂತರ ಬೆಳೆದು ದೊಡ್ಡದಾದಂತಹದ್ದು, ಅದಾದ ನಂತರ ಮತ್ತೊಂದು ಮಾಡಿಸಿರ್ತಕ್ಕಂಥದ್ದು. ಈಗಾಗಲೇ ಸತತ 4ರಿಂದ 5 ಭಾಗ ಸ್ವಾಮಿಗೆ ವಜ್ರಾಂಗಿಗಳನ್ನು ಮಾಡಿಸಿದ್ದಾರೆ. ಆ ವಜ್ರಾಂಗಿಗಳ ಒಂದು ಪ್ರಮಾಣ ದೊಡ್ಡದಾಗಿರ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ನೋಡ್ಬೋದು. ಅದು ಅಲ್ಲೇ ಪ್ರದರ್ಶಿತವಾಗಿರ್ತಕ್ಕಂಥದ್ದು. ಆದರೂ ಸುಂದರವಾದಂತಹ ಬಾವಿಯಿಂದ ಸ್ವಾಮಿ ಉದ್ಭವಿಸ್ತಿರ್ತಕ್ಕಂಥ ಅಲ್ಲಿನ ಕ್ಷೇತ್ರ ಗಣಪ, ಆ ಗಣಪನಲ್ಲೂ ಸಹಿತ ಒಂದು ವಿಶೇಷ ಇದೆ. ಇಂದಿಗೂ ಸಹಿತ ಆ ಸುತ್ತಮುತ್ತ ಪ್ರಾಂತ್ಯದವರು ಯಾರೂ ಕೋರ್ಟು ಕಚೇರಿ ಹತ್ತೋದೇ ಇಲ್ಲ. ಏನೇ ನ್ಯಾಯಗಳಿದ್ರೂ ಒಮ್ಮೆ ಬಂದು ಆ ಸಾನ್ನಿಧ್ಯದಲ್ಲಿ ಅಲ್ಲಿ ನ್ಯಾಯವನ್ನು ತೀರ್ಮಾನ ಮಾಡಿಕೊಂಡ್ರೆ, ಅಲ್ಲಿ ಭಗವತ್ ಸಾನ್ನಿಧ್ಯದಲ್ಲಿ ಅಲ್ಲಿ ಒಂದು ತೀರ್ಮಾನ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾದರೆ ಮುಗೀತು. ಇನ್ನು ಪುನಃ ಯಾರ ಮುಂದೆನೂ ಆ ನ್ಯಾಯವಿಲ್ಲ. ಅಂದರೆ ಇಂದಿಗೂ ಸತ್ಯ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ. ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ನಿಮ್ಮ ಮುಂದೆ ಕೂತು ಮಾತಾಡಬೇಕಾದರೂ ಈ ಮಾತಿನ ಮೊದಲನೇ ಸ್ವರ ಗಣಪನ ಅನುಗ್ರಹದಿಂದಲೇ ಬಂದದ್ದು. ಹಾಗಾಗಿ ನಾನು ಸಹಿತ ಗಣಪನ ಅನುಷ್ಠಾನವೇ ಗಣಪನ ಮಹಾಮಂತ್ರದಿಂದ ಅನುಷ್ಠಾನಗಳನ್ನು ಮಾಡಿ ಯಾರೊಬ್ಬರಾದರೂ ಸಹಿತ ಗಣಪನ ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಆದರೆ ಗಣಪನ ಪ್ರಾರ್ಥನೆ ಮಾಡುವ ರೀತಿ ಇದೆಯಲ್ಲ, ಜೊತೆಗೆ ಆ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಅದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಗಣಪನ ಅನುಗ್ರಹ ಪಡೆಯಲಿಕ್ಕಾಗಿ, ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂಥ ಮಹಾಗಣಪತಿಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ತಾವು ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಗರಿಕೆ ಮತ್ತು ರಕ್ತಚಂದನ ಅಂದರೆ ಕೆಂಪು ವರ್ಣದ ಗಂಧ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಕೆಂಪು ವರ್ಣದ ಗಂಧವನ್ನು ಗರಿಕೆಯಲ್ಲಿ ಎದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನು ಇಟ್ಟಾಗ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ ಮಾಸದ ಶುಭ ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ಹಾಗೆ ಎಲ್ಲರಿಗೂ ಒಂದು ಎಚ್ಚರಿಕೆ ಏನಪ್ಪ ಅಂದರೆ, ಎಚ್ಚರಿಕೆ ಅಂತಲೋ ಅಥವಾ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತಲೋ ಕೆಲವು ಪದಗಳನ್ನು ಕೆಲವು ಹೇಳುವಂಥ ರೀತಿಯಲ್ಲಿ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದೇನೋ. ಇವತ್ತು ತ್ರಿವರ್ಣದ ಧ್ವಜವನ್ನು, ಭಾರತದ ಧ್ವಜವನ್ನು ಇವತ್ತು ನಮಗೆ ಸಿಕ್ಕಂಥ ಅವಕಾಶ 3 ದಿನ ವಿಶೇಷವಾಗಿ ಎಲ್ಲರೂ ಸಹಿತ ಆರಾಧನೆ ಮಾಡಿದ್ವಿ. ಎಲ್ಲರೂ ಬಾವುಟಗಳನ್ನು ಹಾರಿಸಿದ್ವಿ. ಕಾರ್ಗೂ ಹಾರಿಸಿದ್ದಾಯಿತು, ಕಾರ್ ಮೇಲೂ ಬಂತು, ಮನೆಗಳ ಮೇಲೂ ಬಂತು, ಎಲ್ಲ ಕಡೆ ಬಂತು. ಇನ್ನು ಮಕ್ಕಳಂತೂ ಬಹಳ ಸಂತೋಷದಿಂದ ಸಂಭ್ರಮದಿಂದ ಆಟ ಆಡಿದ್ದಾರೆ ಇವತ್ತು ಸಂಜೆಯ ತನಕ. ಅದಾದ ನಂತರ ಬಾವುಟವನ್ನು ಜೋಪಾನವಾಗಿ ಬಿಚ್ಚಿ ಎಲ್ಲಿ ನೀವು ಕಟ್ಟಿದ್ದೀರೋ ಆ ಕಟ್ಟಿರ್ತಕ್ಕಂಥ ಸ್ಥಳದಿಂದ ತೆಗೆದು ಅದಕ್ಕೆ ಸಿಗ್ತಕ್ಕಂಥ ಗೌರವ, ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಘನ ಮರ್ಯಾದೆಯಿಂದ ಅದನ್ನು ಜೋಪಾನವ ಮಡಚಿ ಅದನ್ನು ಎತ್ತಿಡಬೇಕು. ಅದನ್ನು ಎಲ್ಲಂದ್ರೆ ಅಲ್ಲೇ ಹಾಕುವಂಥದ್ದಲ್ಲ. ಕೆಲವಷ್ಟು ಕಡೆ ಈ ಪ್ಲಾಸ್ಟಿಕ್ ಬಾವುಟಗಳಂತ ಮಾಡ್ಕೊಂಡ್ಬಿಟ್ಟು ಅದನ್ನು ಎಲ್ಲಂದ್ರೆ ಅಲ್ಲೆಲ್ಲ ಹಾಕ್ತಿರ್ತೀರಿ, ಕಾಲು ತುಳಿಯುವ ಸ್ಥಳದಲ್ಲೆಲ್ಲ ಬಿದ್ದಿರುತ್ತೆ. ಅದಾಗಬಾರ್ದು. ಅದಕ್ಕಾಗಿ ಪ್ರತಿಯೊಬ್ಬರ ಮನೆಗಳಲ್ಲೂ, ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಮನೇಲಿರ್ತಕ್ಕಂಥ ಹಿರಿಯರು ತಾವು ತಿದ್ದಿ ಬುದ್ಧಿ ಹೇಳಬೇಕು. ಮಕ್ಕಳಿಗೆ ಏನು ಹೇಳ್ಕೊಡ್ತಿರೋ ಬಿಡ್ತಿರೋ, ಆದರೆ ಮಕ್ಕಳಿಗೆ ನಮ್ಮ ಭಾರತದ ಧ್ವಜವನ್ನು, ತ್ರಿವರ್ಣದ ಧ್ವಜವನ್ನು, ಆ ಧ್ವಜಕ್ಕಿರ್ತಕ್ಕಂಥ ಒಂದು ಘನತೆ ಮತ್ತು ಗೌರವವನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾದ್ದು ದೊಡ್ಡವರ ಆದ್ಯ ಕರ್ತವ್ಯ. ಹಾಗಾಗಿ ಇದೊಂದು ಕಿವಿ ಮಾತು ನಿಮ್ಮ ಆನಂದ್ ಗುರುಜಿಯವರಿಂದ ಇದು ರಿಕ್ವೆಸ್ಟ್ ಅಂತೆಲ್ಲ ತಿಳ್ಕೊಳ್ಳಿ. ಯಾಕೆ ಅಂದರೆ ಈ ಒಂದು ವಿಚಾರದಲ್ಲಿ ಯಾರೂ ಕಾಂಪ್ರೋ ಆಗಬಾರ್ದು. ಬಾವುಟವನ್ನು ನಾವು, ನಮ್ಮ ಹೆಮ್ಮೆಯ ಬಾವುಟವನ್ನು ನಾವು ಅದಕ್ಕೆ ಗೌರವಿಸಬೇಕು, ಅದನ್ನು ಜೋಪಾನವಾಗಿ ಮಡಚಿಟ್ಕೊಳ್ಬೇಕು. ಸಂಜೆ ಆದ ನಂತರ ಸೂರ್ಯಾಸ್ತಮ ಆದಮೇಲೆ ಘನ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನು ಸಮಯವನ್ನು ನಿಗದಿಪಡಿಸಿರುತ್ತೋ ಅದಾದ ನಂತರ ಆ ಬಾವುಟವನ್ನು ಜೋಪಾನವಾಗಿ ತೆಗೆದು ಚಕ್ರ ಮೇಲ್ಭಾಗದಲ್ಲಿ, ಅಶೋಕ ಚಕ್ರ ಮೇಲ್ಭಾಗದಲ್ಲಿ ಬರುವಂತಹ ರೀತಿ ನೋಡಿ ಅದನ್ನು ಸುಂದರವಾಗಿ ಮಡಚಿ ಅದನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಹೇಗೆ ಜೋಪಾನ ಮಾಡ್ತಿರೋ ಅದೇ ಥರ ಈ ಧ್ವಜವನ್ನು ಮಾಡಿ. ಯಾಕೆ ಅಂದರೆ ಇದಕ್ಕೆ ಅಂತಹ ಒಂದು ಸ್ಥಾನಮಾನ ಇದೆ, ಅಂತಹ ಒಂದು ವಿಶೇಷತೆ ಇರೋದರಿಂದ ಇದನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು, ಪಾಲನೆ ಮಾಡಿಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.
ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಶ್ರಾವಣ ಮಾಸ ಕೃಷ್ಣ ಪಕ್ಷ 15/8/2022 ಸೋಮವಾರ ಚತುರ್ಥಿ. ಇವತ್ತಿನ ದಿವಸ ಸಂಕಷ್ಟರ ಚತುರ್ಥಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಉತ್ತರ ಭಾದ್ರ ನಕ್ಷತ್ರ ಸಂಕಷ್ಟರ ಸ್ವತಂತ್ರ ದಿನಾಚರಣೆ. ಭೋಲೋ ಭಾರತ್ ಮಾತಾ ಕಿ ಜೈ. ಆ ತಾಯಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಪ್ರತಿಯೊಂದು ಉಸಿರಿನ ಕಣಕಣವೂ ಈ ಭಾರತಾಂಬೆಯ ಮಡಿಲಲ್ಲೇ ನಾವಿರಬೇಕು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಗಣಪನ ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ದೇವಿಯ ಅನುಗ್ರಹ ಸಿಗಲಿ ಅಂತ ನಾವು ದೇವಿನ ಮತ್ತೊಮ್ಮೆ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಗೆ ಗಣಪನ ಆರಾಧನೆ ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತು ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಗಣಪನ ಪೂಜೆಯನ್ನು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡುವ ಸುಂದರಗಳಿಗೆ ತಮ್ಮೆಲ್ಲರಿಗೂ ಸಹಿತ ತಮ್ಮ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂಧರಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಓಂ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ದೇವತಾಭ್ಯೋ ನಮಃ. ಭಗವಂತನ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ ತಾವೇನು ಗಮನಿಸಿದ್ರೂ ಅದಕ್ಕಷ್ಟೇ ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಸನ್ಮುಖತನ ಇರಲಿ, ನಗುಮುಖ ಇರಲಿ. ನಿಮ್ಮ ಮತ್ತು ನಿಮ್ಮ ಪರಿಸರದಲ್ಲಿ ತಮ್ಮ ನಡೆ ನಡವಳಿಕೆಗಳನ್ನು ಆದಷ್ಟು ಜವಾಬ್ದಾರಿಯುತವಾದಂಥ ರೀತಿಯಲ್ಲಿ ಇರಲಿ. ಇಷ್ಟು ಕ್ರಮವನ್ನು ಆಚರಣೆ ಮಾಡಿದ್ರೆ ಅದರ ಫಲಗಳನ್ನು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬೇಕು. ಇರ್ತಕ್ಕಂಥ ದೋಷಗಳಿಂದ ದೂರ ಆಗಬೇಕು. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಕಣ್ಣು ಮುಂದೆ ಬಂದರೂ ಅದು ಬರ್ತಕ್ಕಂತಹ ಸಮಸ್ಯೆಯನ್ನು ಆಗಿಂದಾಗಲೇ ದೂರ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು. ಇದಕ್ಕಾಗಿ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ತಾವು ಯಾವ ಕಾಯಕವನ್ನು ಅಚ್ಚುಕಟ್ಟಾಗಿ ನಡೆಸ್ತಿರೋ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ ಅದನ್ನು ಕ್ರಮಬದ್ಧ ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಸಾಧ್ಯವಾದರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲ ಎರಡನ್ನೂ ಶಿವಾಲಯಕ್ಕೆ ಕೊಟ್ಟು ಅಲ್ಲೇ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೋ ಏನೋ ಮಾತಾಡಿದ್ರು ಅಂತ ಮೂಗಿನ ತುದಿಯಲ್ಲಿ ಕೋಪ ಇಟ್ಟುಕೊಂಡು ತಿರುಗಿಸಿ ಮಾತಾಡೋದು ಬೇಡ. ಸಮಾಧಾನವಾಗಿರಿ, ತೃಪ್ತಿಕರವಾಗಿರಿ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಧೈರ್ಯವಾಗಿದ್ದು ಕೆಲಸಗಳನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತ್ಕೊಳ್ಳಿ. ಜೊತೆಗೆ ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಇವತ್ತು ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಇದೆಯೋ ಆ ಚಿಂತನೆಯನ್ನು ಸಮಂಜಸವಾಗಿ ಮಾಡ್ಕೋಬೇಕಾದ್ರೆ, ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುಃಖಗಳಿಂದ ಮುಕ್ತರಾಗಿರ್ಬೋದು. ಹಾಗೆ ತಾವು ಮಾಡುವ ಕಾಯಕದಲ್ಲಿ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ತಂದುಕೊಳ್ಬೇಕಾದ್ರೂ ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಮಾಡಿದ್ರೂ ಸಣ್ಣ ಪುಟ್ಟ ಮಕ್ಕಳಿಗೆ, ಅಂದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡೋದ್ರಿಂದ ಇನ್ನಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು, ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಆರೋಗ್ಯವನ್ನು ಸುಧಾರಿಸಿಕೊಂಡು ಒಳ್ಳೆ ಅರ್ಥಪೂರ್ಣವಾದಂಥ ಬದುಕನ್ನು ಕಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಗಣಪನ ಸಾನ್ನಿಧ್ಯಗಳಿದ್ದರೆ ಅಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬನ್ನಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಅಂದರೆ ಮೊದಲ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಏನು ಅಂತ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನೀವು ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಾಂ ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ರೇಣುಕಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರ ಹೆಸರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾನು ನಮ್ಮ ಮನೆ ಬಗ್ಗೆ ಮಾತಾಡ್ಬೇಕು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಾಂ ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಮನೆಯಲ್ಲಿ ಭಾಳ ಸಮಸ್ಯೆ ನಡೀತಾ ಇದೆ ಗುರುಜಿ, ಅದೇ ನೋಡ್ಬೇಕಂತ. ಏನು ಮಾಡ್ತಾರೆ ಮನೆಯವ್ರು, ಏನು ಕೆಲಸ ಮಾಡ್ತಾರಮ್ಮ? ಮನೆಯವರು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ ಗುರುಜಿ, ಆದರೆ ಈಗ ಕೆಲಸನೇ ಇಲ್ಲ ಅವರಿಗೆ. ಕುಡಿದು ಮನೆಯಲ್ಲಿ ಹುಡುಗರಿಗೆ ಮನೆಯಲ್ಲಿ ನಮಗೆ ಹೆಂಗಂದು ಹೆಂಗೆ ಇದು ಮಾಡ್ತಾರೆ ಗುರುಜಿ. ಎಲ್ಲರೂ ಈ ಡ್ರಿಂಕ್ಸ್ ಅಂತಕ್ಕಂಥದ್ದು, ಈ ಕುಡಿತದ ಚಟಿಗೆ ಬಿದ್ದುಬಿಟ್ರೆ ಕುಟುಂಬ, ಮನೆತನ ಎಲ್ಲವೂ ಒಂಥರ ಅತಂತ್ರಕ್ಕೆ ಬಂದ್ಬಿಡತ್ತೆ. ಅದರಲ್ಲಿ ದುಡಿತಕ್ಕಂಥ ಗಂಡಸು ಮನೇಲಿ ಕೂತಾಗ ಆಗುವಂತಹ ವ್ಯತ್ಯಾಸಗಳೇ ಬೇರೆ. 1-2 ರೂಪಾಯಿ ಇರಲಿ, ಹೊರಗಡೆ ದುಡ್ಕೊಂಡು ಬರುವಂಥದ್ದೇ ಆಗಬೇಕೆ ವಿನಃ ಮನೇಲಿ ಕೂರುವಂಥದ್ದು ಆಗಬಾರ್ದು. ಅಥವಾ ನಾವು ಏನೋ ಒಂದಿಷ್ಟು ರಿಟೈರ್ಡ್ ಆಗಿದ್ದೀವಿ, ರಿಟೈರ್ಡ್ ಲೈಫ್ ಇದೆ, ನಾವು ಇಲ್ಲಿವರೆಗೂ ಕಷ್ಟಪಟ್ಟಿದ್ದೀವಿ ಎಂದು ಸಹಿತ ಆಗಲೂ ಒಂದು 4 ಸಂಪಾದನೆ ಬಗ್ಗೆ ಚಿಂತನೆ ಮಾಡಬೇಕು. ಅಥವಾ ಯಾವುದಾದ್ರೂ ಒಂದು ಕಾಯಕಕ್ಕೆ ಬೆಳಗಿನಿಂದ ಸಂಜೆವರೆಗೂ ಗಂಡಸು ಕೂತ್ಕೊಂಡ್ರೆ ಅದು ಸಮಂಜಸ ಅಲ್ವೇ ಅಲ್ಲ. ಇರಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳನ್ನು ಸ್ವಲ್ಪ ದಿನದಲ್ಲಿ ಇದನ್ನು ಕ್ಲಿಯರ್ ಮಾಡ್ಕೊಳ್ತೀರಿ, ಅನುಕೂಲ ಆಗುತ್ತೆ. ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಬೇಡಿ. ಹಾಗೆ ನಿಮ್ಮ ದೋಷ ಇದೆ, ಅದು ಇದೆ ಅಂತ ಹೇಳ್ತಾರೆ ಗುರುಜಿ ಮನೆಯಲ್ಲಿ. ಅದೇ ಏನು ಸಮಸ್ಯೆ ಇದೆ ಗುರುಜಿ? ಅಮ್ಮ, ಮನೆಯಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನಮ್ಮಗಳ ಮನಸ್ಸಲ್ಲಿ ಆ ತರಹ ಒಂದು ಬೇರೆ ಬೇರೆ ಥರ ಕಲ್ಪನೆಗಳು ಬಂದ್ಬಿಟ್ಟಿರುತ್ತೆ. ಇವತ್ತು ದೋಷ ಸಮಸ್ಯೆ ಅಂತ ಅಂದ್ಕೊಂಡ್ರೆ ಆ ಪ್ರಾರಂಭ ದಿನಗಳಲ್ಲಿ ಕೈ ಹಿಡಿದು ನಡೆಸಿದಾಗ, ಸಂತೋಷವಾಗಿದ್ದಾಗ, ನಗನಗ್ತಾ ಇದ್ದಾಗ ಆಗ ಯಾಕಮ್ಮ ಈ ದೋಷಗಳು ಎದುರಾಗಲ್ಲ? ಯೋಚನೆ ಮಾಡು. ಒಂದು ಸತಿ ನಾವು ಕಣ್ಣೀರು ಹಾಕ್ತೀವಿ, ಕಣ್ಣೀರು ಹಾಕುವಾಗ ನಮ್ಮ ಮನೇಲಿ ಏನೋ ದೋಷ ಇದೆ ಒಪ್ಕೊಳ್ಳೋಣ. ಆದರೆ ಹಿಂದೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ನಗನಗ್ತಾ ಇದ್ವಲ್ಲ, ಅವಾಗೆಲ್ಲ ತೃಪ್ತಿಯಾಗಿ ಊಟ ಮಾಡಿದ್ದೀವಲ್ಲ, ಆಗ ಭಗವಂತ ನಮ್ಮ ಮನೇಲಿ ಏನು ನಡೆಸಬೇಕು ಅದೆಲ್ಲ ನಡೆಸಿದಾನಲ್ಲ ಮಂಗಳ ಕಾರ್ಯಗಳನ್ನು. ಆಗ ಇಲ್ಲದಂಥ ದೋಷ ಈಗ ಯಾಕಮ್ಮ ಬರುತ್ತೆ? ನಮ್ಮ ಗ್ರಹಗತಿಗಳು ಸರಿ ಇರಲ್ಲ ಇಲ್ಲಿ. ಇದು ವಾಸ್ತುಗೆ ಸಂಬಂಧಪಟ್ಟದ್ದಲ್ಲ, ಅಥವಾ ಯಾರೋ ಕೆಡಕು ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಯಾರೋ ಪ್ರಯೋಗ ಮಾಡಿರೋದ್ರಿಂದ ನಿಮ್ಮ ಮನಸ್ಸಿಗೆ ಆ ಥರ ಆಗಿರೋದಲ್ಲಮ್ಮ. ನಮಗೇನು ದುಃಖವನ್ನು ತಡೆಯೋ ಶಕ್ತಿ ಇರಲ್ಲ, ಸಂಕಷ್ಟಗಳನ್ನು ಎದುರಿಸೋ ಶಕ್ತಿ ನಮಗಿಲ್ಲ. ನಮಗೇನೆಂದರೆ ಭಗವಂತ ನಮಗೆ ಕೊಟ್ಟದ್ದೆಲ್ಲ ಒಳ್ಳೆಯದೇ ಕೊಡಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಹಗಲು ರಾತ್ರಿ ಇದ್ದಂಗೆ ಕಷ್ಟ ಸುಖ ಅನ್ನೋದು ಈ ದೇಹಕ್ಕೆ ಮನುಷ್ಯನಿಗೆ ಬರಲೇಬೇಕು. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಈ ಕಷ್ಟಗಳಿಂದ ನೀವು ಮುಕ್ತರಾಗ್ತೀರಿ, ನೀವು ಚೆನ್ನಾಗಿರ್ತೀರಿ. ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಆರೋಗ್ಯಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದು 11 ದಿವಸ ವಿಷ್ಣು ದೇವರಿಗೆ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ. ನೀವು ನಿಮ್ಮ ಕುಟುಂಬ ಇದನ್ನು ನಡೆಸಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ ತಾಯಿ. ಗುರು, ಈಗ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ, ತಾವೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದರೋ ತಾವು ಕೆಲಸಗಳನ್ನು ಏನು ಅಂದುಕೊಂಡ್ರೂ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕಸಿವಿಸಿ ಇದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಈ ಪ್ರಕಾರವಾಗಿರ್ತಕ್ಕಂತಹ ಚಿಂತನೆಗಳು ಸಾಕಷ್ಟು ಇರೋದರಿಂದ ಆರೋಗ್ಯದಲ್ಲಿ ಅಷ್ಟು ಲಾಭದಾಯಕವಾಗಿ ಇರದಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂತಹ ಪರಿಸ್ಥಿತಿಯೂ ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುತ್ತೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಗಣಪತಿಯ ಪ್ರಾರ್ಥನೆ ಮಾಡಿ. ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಮಧ್ಯದಲ್ಲಿ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ.
ಹಾಗೆ ಇವತ್ತು ಸಂಧ್ಯಾಕಾಲ ಸಂಧ್ಯಾ 6ರಿಂದ 7:40, 6 ಗಂಟೆಯಿಂದ 7 ಗಂಟೆ 40 ನಿಮಿಷ ಬಹಳ ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳು ಮಾಡಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರದಿಂದಿರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇವತ್ತಿನ ದಿವಸ ಬುಧನ ಅನುಗ್ರಹದಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂಥ ಫಲಗಳು ಬೇಕು, ಅದರದೇ ಆದಂಥ ಯಶಸ್ಸಿರಬೇಕು. ಆ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿನ ಈ ಶುಭ ದಿನದಿಂದಿದೆ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಲಿಕ್ಕೋಸ್ಕರ ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಗ್ರಾಮ ದೇವತೆ ಆಲಯ ಇದ್ದರೆ ಅಥವಾ ಯಾವುದಾದ್ರೂ ದೇವಿಯ ಸಾನ್ನಿಧ್ಯ ಇದ್ದರೆ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಕೆಯಷ್ಟು ಹೆಸರುಬೇಳೆ ಅಥವಾ ಹೆಸರು ಕಾಳು, 1 ಚಿಟಿಕೆಯಷ್ಟು ಉದ್ದು ಅಥವಾ ಉದ್ದಿನ ಕಾಳು ಇಂತಹದ್ದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಅಷ್ಟೇ ಅಲ್ದಿರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಶುಭ ದಿನ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯನ್ನು ಆರಾಧನೆ ಮಾಡಿ. ಕನ್ಯಾ ರಾಶಿಯವರು ಸಾಕಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಮಾರ್ಗದರ್ಶನ ತಗೊಳ್ಳಿ. ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದ್ದಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಬೆಗಲೇ ಇರ್ಬೋದು, ಸಮಸ್ಯೆ ಎಂಬತಕ್ಕಂಥದ್ದು ಬೆನ್ನೇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದಿರ್ತಕ್ಕಂಥದ್ದೇ ಒಳ್ಳೆಯದು. ಇನ್ನು ಆರೋಗ್ಯದಲ್ಲೂ ಮೇಲಿಂದ ಮೇಲೆ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಕುಟುಂಬದಲ್ಲೂ ಸಹಿತ ಕಲಹ ಪ್ರಾರಂಭ ಆಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯಾಜ್ಯಗಳು ಎದುರಾಗುವಂಥ ಲಕ್ಷಣಗಳಿರುತ್ತೆ. ಸಾಧ್ಯವಾದಷ್ಟು ಜವಾಬ್ದಾರಿ ಇರಲಿ. ಇಂತಹ ಸಮಯದಲ್ಲಿ ಶನೈಶ್ಚರನ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವೆರಡನ್ನೂ ಮೀರಿದ್ದಾದರೆ ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರ, ವ್ಯಾಪಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಕಾಯಕವನ್ನಾದರೂ ಅರ್ಥಪೂರ್ಣವಾಗಿ ಸಿದ್ಧಿಸ್ಕೊಳ್ತಕ್ಕಂಥದ್ದು, ಹೀಗೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ಅಂದುಕೊಂಡಷ್ಟು ಸಿದ್ಧಿಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಆ ಕೋಪದಿಂದ ವ್ಯತ್ಯಾಸವನ್ನು ಕಾಣ್ತೀರಿ. ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಸಾಧ್ಯವಾದರೆ 2 ವಿಳೆದೆಲೆ ಅಡಿಕೆ ಮತ್ತು ಒಂದಷ್ಟು ಏನಾರೋ ಹಣ್ಣು ಹಂಪಲು ಅಥವಾ ಒಂದಿಷ್ಟು ಲವಣ ಅಂದರೆ ಉಪ್ಪು ಮತ್ತು ಬೆಲ್ಲ ಇಂಥದ್ದನ್ನು ಶಿವಾಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬೋದು. ಶಿವದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನ ದಿವಸ ಶಿವಾಲಯಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳು ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಬನ್ನಿ, ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಸೋನಿ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಸೋನಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಚಿಕ್ಕಬಳ್ಳಾಪುರ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ಗುರುಜಿ 3 years ಇಂದ ಟ್ರೈ ಮಾಡ್ತಿದ್ದಾರೆ. ಮನೆಯಲ್ಲಿ ಹುಡುಗನ ಹುಡುಕ್ತಿದ್ದಾರೆ. ಎಲ್ಲ ಹತ್ರಕ್ಕೆ ಬಂದು ನಿಂತೋಗ್ತಾ ಇದೆ ಗುರುಜಿ. ಎಲ್ಲ ಪರಿಹಾರಗಳು, ತಂತ್ರಸಾರಗಳು ಎಲ್ಲ ಮಾಡ್ತೀವಿ ಗುರುಜಿ. ತುಂಬಾ ಫಾಲೋ ಮಾಡ್ತೀವಿ ನಿಮ್ಮನ್ನ, ಶ್ರೀನಿವಾಸ ಶರ್ಮಾ ಅವ್ರನ್ನ. ತುಂಬಾ ಸಂತೋಷಮ್ಮ. ಏನು ಓದಿದ್ದೀರಿ ತಾವು? ನಾನು ಇಂಜಿನಿಯರಿಂಗ್ ಓದಿದ್ದೇನೆ ಗುರುಜಿ. ಒಳ್ಳೆಯದಾಗಲಿ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಈಗ ಪ್ರಸ್ತುತ ಗುರುಬಲ ತುಂಬ ಚೆನ್ನಾಗಿದೆ. ಅಪ್ಪ ಅಮ್ಮನ ಹೇಳಿ ಇದು ಒಳ್ಳೆಯ ಸಮಯ. ಇಲ್ಲಿವರೆಗೂ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲವಾಗಿರ್ಬೋದು, ಪ್ರಯತ್ನದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಬಂದಿರಬಹುದು.
ಆದರೂ ಈಗ ಒಳ್ಳೆ ಸಮಯ ಆದ್ದರಿಂದ ಈ ಶ್ರಾವಣ ಕೊನೆ ಭಾದ್ರಪದ ಪ್ರಾರಂಭ, ಬಹುಶಃ ಈ ಭಾದ್ರಪದ ಪ್ರಾರಂಭದಲ್ಲಿ ನಿಮ್ಮ ಪ್ರಯತ್ನ ಮಾಡಿದ್ರೆ ಶೀಘ್ರವಾಗಿ ವಿವಾಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕಾಲ ಸನ್ನಿಹಿತವಾಗುತ್ತೆ. ಆದರೂ ಸಹಿತ ಮನೇಲಿ ಅಪ್ಪ ಅಮ್ಮನಿಗೆ ಹೇಳಿ, ಸಾಧ್ಯವಾದರೆ ಒಂದು ಲಗ್ನದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಂದಲೇ ನಿನ್ನಿಷ್ಟದ ಪ್ರಕಾರವೂ ಇಲ್ಲ, ಅಪ್ಪ ಅಮ್ಮನ ಇಷ್ಟದ ಪ್ರಕಾರವಾಗೂ ಇಲ್ಲ. ಮನೆಯಲ್ಲಿ ಮದುವೆ ಅಂತ ಎತ್ಕೊಂಡ್ರೆ, ಮದುವೆ ವಿಚಾರ ಅಂತ ಬಂದರೆ ಸಣ್ಣ ಪುಟ್ಟ ಕಿರಿಕಿರಿ ಪ್ರಾರಂಭ ಆಗುತ್ತೆ, ನಿನ್ನ ಕಣ್ಣೀರು ಹಾಕುವಂಗಾಗತ್ತೆ. ಇದು ಇತ್ತೀಚೆಗೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಮದುವೆ ಅಂತ ಅಂದುಕೊಂಡ್ರೆ ಸಾಕು, ಯಾವುದೋ ಒಂದು ವರ ಬರುತ್ತೆ ಅಂದರೆ ಇಲ್ಲ ನೀನಾದರೂ ಕೋಪ ಮಾಡ್ಕೋಬೇಕು, ಇಲ್ಲ ಮನೇಲಿರ್ತಕ್ಕಂಥ ಹಿರಿಯರಾದರೂ ಕೋಪ ಮಾಡ್ಕೋಬೇಕು, ಅಥವಾ ಅದಕ್ಕೆ ಸಂಬಂಧನೇ ಇಲ್ಲದಂಥ ರೀತಿಯಲ್ಲಿ ಮನೆಯಲ್ಲಿ ಒಂಥರ ರವರ ನರಕ ಶುರುವಾಗಿಬಿಡುತ್ತೆ. ಅದಕ್ಕಾಗಿ ಒಂದು ಲಗ್ನದಲ್ಲಿರ್ತಕ್ಕಂಥ ಒಂದಷ್ಟು ದೋಷಕ್ಕೆ ಮನೆಯಲ್ಲೇ ಪ್ರಾರಂಭ ಆದರೆ ಮನೆಯಲ್ಲೇ ಒಂದು ಗಣಪತಿ ಆರಾಧನೆ ಮಾಡಿಕೊಂಡು ಒಂದು ನವಗ್ರಹ ಪ್ರಾರ್ಥನೆ ಮನೆಯಲ್ಲಿ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಅನಿಸುತ್ತೆ. ಅದಾದಮೇಲೆ ಈ ಪ್ರಯತ್ನ ಮಾಡಿದ್ರೆ ಬೇಗ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಮಾಡಿಸು ತಾಯಿ, ಒಳ್ಳೆಯದಾಗಲಿ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಒಂದಷ್ಟು ಪರವಾಗಿಲ್ಲ, ಆದರೂ ಒಂದಷ್ಟು ಅಸಮಾಧಾನ ಅಂತಕ್ಕಂಥದ್ದು ಇದೆ. ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಕೆಲಸ ಕಾರ್ಯಗಳಲ್ಲಿ ಅಂತಹ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಹಾಗಂತ ಮನೇಲಿ ಕೂರುವಂಥದ್ದು ಅಲ್ಲ, ಒಂದಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅದರ ಫಲಾಫಲಗಳು ಸಿಗುತ್ತೆ. ಆದರೆ ಸಿಗುವ ಫಲ ಸ್ವಲ್ಪ ವಿಳಂಬ ಆಗುತ್ತೆ. ಆದರೂ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ, ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ಸಾಧ್ಯವಾದರೆ ಮಹಾಗಣಪತಿ ಸಾನ್ನಿಧ್ಯಕ್ಕೆ ಹೋಗಿ, ಎಲ್ಲಿ ಸಂಕಷ್ಟರ ಮಹಾಗಣಪತಿಯನ್ನು ಆಚರಣೆ ಮಾಡ್ತಾರೋ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನಕ್ಕೆ ಇರತಕ್ಕಂಥ ಸಾನ್ನಿಧ್ಯಗಳಲ್ಲಿ ಒಂದಷ್ಟು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯೂ ಬೇಕು. ಹಾಗೆ ಇವತ್ತಿನ ನಿಮ್ಮ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕು. ಆ ಬದುಕು ಕಾಣಬೇಕಾದರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸಹಿತ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿದ್ದೀರಿ. ಇವತ್ತಿನ ದಿವಸ ಒಂದಷ್ಟು ಭಯ ಬೀಳ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೊರಟರು ಮುಂದೆ ನಡೀಲಿಕ್ಕೆ ಆಗದಿರತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಾಯಿ ಭುವನೇಶ್ವರಿಯನ್ನಾಗಲಿ ಅಥವಾ ಶಕ್ತಿ ದೇವತೆಯನ್ನಾಗಲಿ ಗ್ರಾಮ ದೇವತೆಯನ್ನಾಗಲಿ ಒಮ್ಮೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ನಿರಂತರವಾಗಿ ಜಪಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಮಧ್ಯಾಹ್ನ 12ರಿಂದ 1:45, 12ರಿಂದ 1:45 ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಸ್ವಲ್ಪ ಎಚ್ಚರಿಕೆಯಿಂದಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಆದರೂ ಇವತ್ತು ಸಂಜೆ ಮಾತ್ರ ತಪ್ಪದಿರ ಗಣಪನ ದರ್ಶನ ಮಾಡ್ಕೊಂಡು ಬನ್ನಿ. ಸಂಕಷ್ಟರ ಮಹಾಗಣಪತಿಯ ಅನುಗ್ರಹ ಇವತ್ತು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಯಾವ ಕೆಲಸವನ್ನು ಮಾಡಿದ್ರೂ ಅದರ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿಂದುದಲ್ಲಿ ಕೋಪ ಮಾಡಿಕೊಳ್ಳೋ ಥರ ಆಗುತ್ತೆ. ಕೋಪದಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯಿಂದಿರಿ. ಭಗವಂತ ಆಯಾ ಕಾಲಕ್ಕೆ ಏನು ನಡೆಸಬೇಕೋ ಏನು ನಡೀಬೇಕಾಗಿರುತ್ತೋ ಅದು ಹಾಗೇ ನಡೀತಕ್ಕಂಥದ್ದು. ನಾವೇನೋ ಮಾಡ್ತೀವಿ ಅಥವಾ ಪ್ರತ್ಯೇಕವಾಗಿ ದಾರಿಗೆ ನಡೀತೀವಿ ಅಥವಾ ನಾವು ಹಾಕುವ ಹೆಜ್ಜೆಯಲ್ಲಿ ಇನ್ನಷ್ಟು ಬದಲಾವಣೆ ತರ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಆದರೂ ನ್ಯಾಯಬದ್ಧವಾದಂತಹ ಅರ್ಥಪೂರ್ಣವಾದಂತಹ ಒಳ್ಳೆಯ ಘನ ಮಾರ್ಗದಲ್ಲಿ ನಡೆದರೆ ಅದು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇದರ ಜೊತೆಗೆ 9 ಬಿಳಿ ಎಕ್ಕದ ಹೂ, 21 ಗರಿಕೆ, ಒಂದಷ್ಟು ಕೆಂಪು ಹೂವುಗಳನ್ನು ಇದನ್ನು ದೇವರ ಸಾನ್ನಿಧ್ಯದಲ್ಲಿ ಗಣಪನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಕಡಲೆಕಾಳನ್ನು ನೆನೆಸಿ ಅದಕ್ಕೊಂಚ ತುಪ್ಪ ಬೆಲ್ಲವನ್ನು ಹಾಕಿ ಗಣಪನಿಗೆ ನೈವೇದ್ಯ ಮಾಡಿ. ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಕಡಲೆಕಾಳಿಂದ ನೈವೇದ್ಯ ಮಾಡುವಂಥ ಆ ಖಾದ್ಯಗಳು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಅಧಿಕವಾದಂಥ ಚಂಚಲತೆ ನಮ್ಮನ್ನು ಬಾಧಿಸ್ತಾ ಇದೆ. ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸವಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯವರ ಅಂದರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಗುರುಗಳ ಅಥವಾ ಹಿರಿಯರ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಅವರ ಮಾತಿನಂತೆ ಹೆಜ್ಜೆ ಹಾಕುವಂಥದ್ದು ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಇವತ್ತಿನ ದಿವಸ ಯಾವುದೇ ಒಂದು ಲೇವಾದೇವಿ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಹೊಸದಾಗಿ ಬಂಡವಾಳ ಹಾಕಿ ನೀವೇ ಪ್ರತ್ಯೇಕವಾಗಿ ಮುಂದೆ ನಿಂತು ಕೆಲಸ ಮಾಡ್ತೀವಿ ಅಂದರೆ ಅಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಿ. ಅದಕ್ಕಾಗಿ ಮತ್ತೊಬ್ಬರ ಸಹಾಯ ಬೇಕು. ಅದಕ್ಕಾಗಿ ಇವತ್ತು ಸಿಂಗಲ್ ಆಗಿ ಅಂದರೆ ಒಬ್ಬಂಟಿಯಾಗಿ ಏನೇ ಕೆಲಸ ಮಾಡಲಿಕ್ಕೆ ಹೊರಟರು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಮತ್ತೊಬ್ಬರ ಸಹಕಾರದಿಂದ ನೀವು ಹೆಜ್ಜೆ ಹಾಕಿದ್ರೆ ಅದಕ್ಕೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಅಷ್ಟೇ ಅಲ್ಲದಿರ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೌನದಿಂದಿರಿ, ರೌದ್ರತನ ಬೇಡ, ಇನ್ನೊಬ್ಬರು ನೋಡಿ ಮುಂಗೋಪ ತಂದುಕೊಳ್ತಕ್ಕಂಥದ್ದು ಬೇಡ. ಶಾಂತಿ ಸಮಾಧಾನವಾಗಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ನಳಿನಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾನು ಬೆಂಗಳೂರಿನಿಂದ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಲಿಕ್ಕೆ. ನನಗೆ ಒಂದು 10-12 ವರ್ಷ ಆಯ್ತು ಮೇಡಮ್, ಆರೋಗ್ಯ ಸರಿ ಇಲ್ಲ. ಮಾತಾಡಿಮ್ಮ, ಗುರುಜಿ ಹತ್ರ ಮಾತಾಡಿ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಗಳೇ, ಕೋಟಿ ಕೋಟಿ ನಮಸ್ತೆ ನಿಮ್ಗೆ. ನಮಸ್ತೆ ಅಮ್ಮ, ಹೇಳು ತಾಯಿ. ಒಂದು 5-6 ವರ್ಷದಿಂದ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ, ನಮ್ಗೆ ನಿಮ್ದು ಫೋನ್ ಕನೆಕ್ಟ್ ಆಗ್ಲಿಲ್ಲ. ಇವತ್ತು ಸಿಕ್ಕಿದೆ, ನಂದು ಪುಣ್ಯ ಅಂತ ಹೇಳ್ಬೇಕು ಗುರುಗಳೇ. ಒಳ್ಳೇದಾಗ್ಲಿಮ್ಮ, ಹೇಳು ತಾಯಿ. ನಂದು ಒಂದು ಇಡೀ ಮೈಕೈ ಎಲ್ಲ ನೋವು, ಒಂದು ಚಿಕನ್ ಗುನ್ಯ ಜ್ವರ ಬಂತು 10-12 ವರ್ಷದ ಮೊದಲು. ಅದರಿಂದ ಗಂಟು ನೋವು ಗುರುಗಳೇ, ಈಗ ಸ್ವಲ್ಪ ಜೋರಾಗಿದೆ. ಅದಕ್ಕೆಲ್ಲ ಮದ್ದು ಮಾಡಿದ್ದೇನೆ ಗುರುಗಳೇ, ಏನು ಅಂತ ಗೊತ್ತಾಗುದಿಲ್ಲ. ಅದು ಕಾಯಿಲೆ ಅಥವಾ ಏನಾದ್ರೂ ಬೇರೆ ಅಂದ್ರೆ ನಿಮ್ಮ ಹತ್ರ ಕೇಳ್ಬೇಕಂತ. ಇಲ್ಲ, ಅದು ದೇಹದಲ್ಲೇ ಆಗ್ತಾ ಇರ್ತಕ್ಕಂಥ ನಿಶಕ್ತಿತನ. ಇದು ಕಾಯಿಲೆ ಅಂದ್ರೆ ಪ್ರಾರಂಭದಲ್ಲಿ ನೀವು ಹೇಳಿದ್ರೆ ಚಿಕನ್ ಗುನ್ಯ ಅಂತ, ಆ ಸನ್ನಿವೇಶದಲ್ಲಿ ಅದಕ್ಕೆ ಸರಿಯಾದಂಥ ಔಷಧಿ ತಗೊಳ್ಳಲ್ಲ. ಆಗ ನಿಮ್ಮ ದೇಹದಲ್ಲಿ ಶಕ್ತಿ ಇತ್ತು, ಔಷಧಿ ಕಡಿಮೆ ಇತ್ತು, ಹಾಗೆ ನಿಭಾಯಿಸ್ಕೊಂಡು ಮುಂದೆ ನಡೆದ್ಬಿಟ್ರಿ. ಈಗ ದೇಹದಲ್ಲಿ ಶಕ್ತಿನೂ ಕಡಿಮೆ ಆಯಿತು, ಹಾಗೆ ಸ್ವಲ್ಪ ವಯಸ್ಸು ಮುಂದೆ ಬಂದಂಗೆಲ್ಲ ಈ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ಭಾಳ ಸಿಂಪಲ್ ರೆಮಿಡಿ ಇಷ್ಟೇ ಅಮ್ಮ, ಇದಕ್ಕೆ ಭಾಳ ಕಷ್ಟಪಡಬೇಡಿ. ನಾನು ಹೇಳೋದನ್ನು ಬೆಳಿಗ್ಗೆ ಸಾಯಂಕಾಲ ಒಂದು ಕಷಾಯನ ಹೇಳ್ತೀನಿ, ಅದನ್ನೇ ಮಾಡ್ಕೊಳ್ಳಿ. ಬೆಳಿಗ್ಗೆ 1 ಲೋಟ ಬಿಸಿನೀರಿಗೆ ಚೆನ್ನಾಗಿ ನೀರನ್ನು ಕುದಿಯೋದಕ್ಕಿಡಿ, ಅದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ. ಬಿಸಿನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ, 1 ಬೇವಿನೆಲೆ, 1 ಚಿಟಿಕೆ ಅರಿಶಿನ, 1 ಕಲ್ಲುಪ್ಪು, 1 ಮೆಣಸು, 1 ಲವಂಗ, ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದು ನಿಮ್ಮ ಮನೇಲಿ ಕಾಫಿ ಟೀ ಕುಡಿತಿರಲ್ಲ ಅಷ್ಟು ಬಿಸಿ ಇಟ್ಕೊಂಡು ನಿಧಾನಕ್ಕೆ ಒಂದೊಂದೇ ಸಿಪ್ ಅದನ್ನ ಒಂದು ಸ್ವಲ್ಪ ಆ ಬಿಸಿ ನೀರನ್ನ ಕುಡಿಬೇಕು. ಆ ಕಷಾಯನ ಒಂದೇ ಕಾಳು ಉಪ್ಪು ಹಾಕಿ, ಅಥವಾ ನೀವು ಉಪ್ಪುನೂ ಸಹಿತ ಬಿಳಿ ಉಪ್ಪು ಬೇಡ, ನಿಮ್ಮ ಭಾಗದಲ್ಲಿ ಸಮುದ್ರದ ಉಪ್ಪು ಸಿಗುತ್ತಲ್ಲ, ಕೆಂಪು ಉಪ್ಪು, ಅದನ್ನೇ ಬಳಸಿ. ಅದು ನಿಮಗೆ ತುಂಬ ಆರೋಗ್ಯಕರವಾಗಿರುತ್ತೆ, ಅನುಕೂಲ ಆಗುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ನಿಶಕ್ತಿ ದೂರ ಆಗುತ್ತೆ. ಈ ಒಂದು ಚಿಕನ್ ಗುನ್ಯಾ ಮತ್ತು ಗಂಟುಗಳು ನೋವು, ಅಲ್ಲಲ್ಲಿ ಇರ್ತಕ್ಕಂಥ ಚರ್ಮಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲವೂ ಬೇಗ ಗುಣ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಇದು ಯಾವುದೇ ತಂತ್ರ ಮಂತ್ರ ಅಲ್ಲ, ಮಾಟ ಮಂತ್ರ ಅಲ್ಲ, ಅಥವಾ ಬೇರೆ ಯಾರೋ ಮಾಡಿಸಿರೋದಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಇದು ಆರೋಗ್ಯದಲ್ಲೇ ಹುಟ್ಟಿರ್ತಕ್ಕಂಥದ್ದು. ದೇಹದ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸು, ನರಗಳಲ್ಲಿರ್ತಕ್ಕಂಥ ಒಂದಷ್ಟು ನರ ದೌರ್ಬಲ್ಯ, ಅದಕ್ಕಿಂತ ಹೆಚ್ಚಿನಾಗಿ ಮೂಳೆಗಳಲ್ಲಿ ಗಂಟುಗಳಲ್ಲಿ ನೋವು, ಇದಕ್ಕೆ ಈ ಒಂದು ಔಷಧಿ ಕೊಟ್ಟರೆ ಸಾಕು, ಸರಿ ಹೋಗುತ್ತೆ. ಆದರೆ ಇದು ಒಂದು ಸತಿಗೆ ಆಗೋದಲ್ಲ, ಕಡಿಮೆ ಅಂದರೂ ನೀವು ಒಂದು 40-48 ದಿವಸ ಮಾಡಬೇಕು. ಒಂದು ಮಂಡಲಾಚರಣೆ ಅಂತಲೇ ಮಾಡ್ಕೊಳ್ಳಿ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಜಾಸ್ತಿ ಬೇಡ, ಒಂದು 25 ಅಥವಾ ಒಂದು 50 ml ಅಷ್ಟು ಮಾತ್ರ ತಗೊಂಡು ಒಂದು ಅರ್ಧ ಲೋಟ ನೀರು ಸಾಕು. ಇಷ್ಟು ಮಾತ್ರ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ವೀಕ್ಷಕರೇ. ಇವತ್ತು ಬಹಳ ವಿಶೇಷವಾದಂತಹ ದಿನ, ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನು ಗಣಪನಿಗೆ ಸಲ್ಲಿಸಲಾಗುತ್ತೆ. ಹಾಗಾಗಿ ಗುರುಜಿಯ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನು ಮತ್ತು ಅರ್ಚಕರಾಗಿರುವಂಥ ಶ್ರೀ ಹರೀಶ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಭಾರತ 75ನೇ ವರ್ಷದ ಸ್ವಾತಂತ್ರ್ಯದ ದಿನಾಚರಣೆ.
ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಸ್ವಾತಂತ್ರ್ಯ ಹಬ್ಬ ಇವತ್ತಿನ ದಿವಸ ಭಾರತ ಎಷ್ಟು ಖುಷಿಯಾಗಿದೆ. ಹರ್ ಘರ್ ಮೇ ತಿರಂಗ, ಪ್ರತಿಯೊಬ್ಬರ ಮನೆಯ ಮೇಲೂ ಕೂಡ ನಮ್ಮ ಭಾರತ ಧ್ವಜ ರಾರಾಜಿಸ್ತಾ ಇರತಕ್ಕಂಥದ್ದೇ. ಬಹಳ ಖುಷಿಯಾಗುತ್ತೆ ಇದನ್ನೆಲ್ಲವನ್ನು ನೋಡಿದ್ರೆ. ಆದರೆ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥ ಪರಿಸ್ಥಿತಿ ಏನಪ್ಪ ಅಂದರೆ, ಪ್ರತಿಯೊಬ್ಬರ ಮನೆಯ ಮೇಲೂ ಕೂಡ ತಿರಂಗ ಇದೆ, ಆದರೆ ಸಾಕಷ್ಟು ಜನ ಅದನ್ನು ದುರುಪಯೋಗಪಡಿಸಿ ಅಲ್ಲಲ್ಲೇ ರಸ್ತೆ ಮಧ್ಯದಲ್ಲಿ, ಮಾರ್ಗ ಮಧ್ಯದಲ್ಲೆಲ್ಲ ಹಾಕಿದ್ದಾರೆ. ದಯವಿಟ್ಟು ಈ ಒಂದು ಕೆಲಸವನ್ನು ಮಾಡಬೇಡಿ. ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಗೌರವಿಸಬೇಕಾಗಿರ್ತಕ್ಕಂಥ ಆ ಒಂದು ಧ್ವಜ, ಆ ಒಂದು ಧ್ವಜಕ್ಕೆ ಗೌರವವನ್ನು ಸಲ್ಲಿಸೋಣ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದರೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂಥದ್ದು ಒಂದಾದರೆ, ಈ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಹೋರಾಡಿರ್ತಕ್ಕಂಥ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸ್ತಾ ನಮ್ಮ ವೀರ ಯೋಧರನ್ನು ಸ್ಮರಿಸಬೇಕು ಈ ಒಂದು ಸಮಯದಲ್ಲಿ. ಯಾಕೆಂದರೆ ಇವತ್ತಿನ ದಿವಸ ನಾವು ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ತುತ್ತು ಅನ್ನವನ್ನು ತಿಂತಾ ಇದ್ದೇವೆ, ನೆಮ್ಮದಿಯಾಗಿ ಒಂಚೂರು ಆಚೆ ಕಡೆ ಓಡಾಡ್ತಾ ಇದ್ದೇವೆ ಅಂದರೆ, ದಿನದ 24 ಗಂಟೆ, ವರ್ಷದ 365 ದಿವಸ ಪ್ರತಿನಿತ್ಯ ಚಳಿ, ಮಳೆ, ಗಾಳಿ, ಬಿಸಿಲು ಪ್ರತಿಯೊಂದನ್ನು ಕೂಡ ತಡ್ಕೊಂಡು ನಮಗೋಸ್ಕರ ಅಲ್ಲಿ ವೀರ ಯೋಧರು ಕಾಯ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಸ್ಮರಿಸ್ತಾ, ಹಾಗಾಗಿ ಈ ಒಂದು ಭಾರತಕ್ಕೋಸ್ಕರ ಅವರ ಜೀವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ವೀರ ಯೋಧರನ್ನು ಕೂಡ ಸ್ಮರಿಸ್ತಾ ಅವರ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ನಾನು ಕೂಡ ಭಾರತಾಂಬೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ವಿಚಾರವನ್ನು ಹೇಳಿದ್ರೆ ಕೆಲವೊಂದಷ್ಟು ಜನಕ್ಕೆ ಮನಸ್ಸಿಗೆ ನೋವಾಗುತ್ತೆ, ಆದರೆ ಯಾರೂ ಕೂಡ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ, ಇವತ್ತಿನ ದಿವಸ ನಾವು ಗಟ್ಟಿಮುಟ್ಟಾಗಿ ನಾವು ಚೆನ್ನಾಗಿದ್ದರೆ ನಾಳೆ ಇನ್ನೊಂದು 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಬೋದು. ನಾವೇ ಕುಗ್ಗಿ ನಮ್ಮ ಕೈ ಕಾಲುಗಳನ್ನು ಹೂನ ಮಾಡ್ಕೊಂಡ್ಬಿಟ್ರೆ ನಾಳೆ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಷ್ಟು ನೆಮ್ಮದಿಯಾಗಿ ಓಡಾಡಿಕೊಂಡು ಕೈನಲ್ಲಿ ಒಂದು ಧ್ವಜವನ್ನು ಇಟ್ಕೊಂಡು ನಾವು ಆಚರಿಸಲಿಕ್ಕೆ ಆಗೋದಿಲ್ಲ. ಏನಿದು ಗುರುಗಳು ಈ ಥರ ಹೇಳ್ತಾ ಇದ್ದಾರಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ. ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ, ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನನ ನೋಡಿದೆ. ಹುಡುಗರು ಎಲ್ಲ ಬೈಕನ್ನು ತಗೊಂಡು ಸ್ಪೀಡಾಗಿ ವೀಲಿಂಗನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದು ಕಡೆ ಧ್ವಜವನ್ನು ಇಟ್ಕೊಂಡು ಇನ್ನೊಂದು ಕಡೆ ವೀಲಿಂಗನ್ನು ಮಾಡ್ತಾ ಇದ್ರು. ದಯವಿಟ್ಟು ಈ ಕೆಲಸವನ್ನು ಮಾಡಬೇಡಿ. ಭಾರತಾಂಬೆ ತಾಯಿ ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾಳೆ, ದೇಹವನ್ನು ಕೊಟ್ಟಿದ್ದಾಳೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ತಾವು ಖುಷಿ ಪಡಬೇಕು, ಓಡಾಡಬೇಕು, ಈ ಒಂದು ಭಾರತದ ಕಂಪನ್ನು ತಾವು ಎಲ್ಲರೂ ಕೂಡ ಅನುಭವಿಸಬೇಕು ಅಂತ ಹೇಳಿ. ಆದರೆ ನಾವು ಅದನ್ನು ಹುಚ್ಚಾಪಟ್ಟೆ ಗಾಡಿ ಓಡಿಸಿ ಎಲ್ಲೋ ಕಡೆ ಬಿದ್ದು ಏನೋ ಅಚಾತುರ್ಯ ಮಾಡಿಕೊಂಡು ಹೂನವನ್ನು ಮಾಡಿಕೊಂಡು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮೌನದಿಂದ ಕಳೀತಕ್ಕಂಥದ್ದು ಬೇಡ, ನೋವಿನಿಂದ ಕಳೀತಕ್ಕಂಥದ್ದು ಬೇಡ, ಸಂತೋಷದಿಂದ ಕಳಿಬೇಕು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಬೈಕ್ ರ್ಯಾಲಿ ಮಾಡಿ, ಕಾರ್ ರ್ಯಾಲಿ ಮಾಡಿ, ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ. ಆದರೆ ಬಹಳ ಸೇಫ್ಟಿಯಿಂದ, ಬಹಳ ಜೋಪಾನದಿಂದ, ಜವಾಬ್ದಾರಿದಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಸೇಫಾಗಿ ನಿಮ್ಮ ತಂದೆ ತಾಯಿಯ ಜೊತೆ ಈ ಒಂದು ಸ್ವಾತಂತ್ರ್ಯವನ್ನು ಆಚರಿಸಬೇಕು. ಎಲ್ಲರೂ ಕೂಡ ಜೋಪಾನ. ಈ ಒಂದು ಸ್ವಾತಂತ್ರ್ಯ ಹಬ್ಬ ಎಲ್ಲರಿಗೂ ಕೂಡ ಗಣಪತಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಒಳಿತನ್ನೇ ಉಂಟು ಮಾಡಲಿ. ಇನ್ನು ಮುಂದಕ್ಕೆ ಭಾರತದಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆ ರೀತಿಯ ಸ್ವಾತಂತ್ರ್ಯತೆಗಳಂದರೆ, ಕೆಲವೊಂದಷ್ಟು ಇವತ್ತಿನ ದಿವಸ ಪರಿಸ್ಥಿತಿ ಏನಾಗಿದೆ, ಎಲ್ಲ ರೀತಿಯಲ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಮ್ಮ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಒಬ್ಬರೇ ಆಚೆ ಕಡೆ ಓಡಾಡೋಕ್ಕಾಗ್ತಾ ಇಲ್ಲ. ಅವರಿಗೆ ಆ ಒಂದು ಸ್ವಾತಂತ್ರ್ಯ ಬರಬೇಕು. ಯಾವತ್ತು ಆ ಒಂದು ಸ್ವಾತಂತ್ರ್ಯ ಭಾರತಕ್ಕೆ ಬರುತ್ತೋ ಅವತ್ತು ನಮ್ಮ ಭಾರತ ಇನ್ನಷ್ಟು ಹೆಚ್ಚು ಪ್ರಬುದ್ಧಮಾನಕ್ಕೆ ಬೆಳೀತಕ್ಕಂಥದ್ದಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಎಲ್ಲರೂ ಕೂಡ ಬಹಳ ಜೋಪಾನವಾಗಿ ಈ ಒಂದು ಸ್ವಾತಂತ್ರ್ಯ ಹಬ್ಬವನ್ನು ಆಚರಿಸೋಣ. ಎಲ್ರಿಗೂ ಕೂಡ ತಾಯಿ ಲಲಿತಾ ರಾಜರಾಜೇಶ್ವರಿ ಭಗವತಿ ಭಾರತಾಂಬೆಯ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀನಿವಾಸು ಇಷ್ಟು ಮಾತಾಡೋ ತನಕ ನಾನು ಕೂತಿರೋ ಸೀಟು ಯಾವತ್ತೂ ನನಗೆ ಹಾಟ್ ಸೀಟ್ ಆಗಿರಲ್ಲ. ನಾನು ಕೂತ ಸಾನ್ನಿಧ್ಯ, ಬಹುಶಃ ನನಗೆ ಈ ಕೊಟ್ಟಂಥ ಈ ಸುವರ್ಣ ಅವಕಾಶ ಇದೆಯಲ್ಲ, ಈ ಸೀಟು ನನಗೆ ಭಯ ಅನ್ನಿಸ್ಲೇ ಇಲ್ಲ. ಆದರೆ ನನ್ನ ಪಕ್ಕದಲ್ಲಿ ಈತ ಕೂತು ಮಾತಾಡುವ ಮಾತ್ರ ನನಗೆ ಭಯ ಅನ್ನೋದು ಶುರುವಾಗೋಗ್ಬಿಟ್ಟಿರುತ್ತೆ. ಬಹುಶಃ ಈ BP ಅಂತಾರಲ್ಲ, BP ಶುಗರ್, ಇದನ್ನು ಪಕ್ಕದಲ್ಲಿ ಕೂತಾಗ ನನಗೆ ಬರ್ತಿರುತ್ತೆ. ಕಾರಣ ಯಾಕೆಂದರೆ ಈ ಪದಗಳು ಮತ್ತು ಈ ಚಿಂತನೆ, ಜ್ಯೋತಿಷ್ಯ ಬೇರೆ, ಶಾಸ್ತ್ರ ಬೇರೆ, ಪುರಾಣ ಬೇರೆ. ಆದರೆ ನಮ್ಮ ದೇಶದ ಬಗ್ಗೆ ಮತ್ತು ದೇಶದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಯ ಚಿಂತನೆಗಳ ಬಗ್ಗೆ ಅಲ್ಲಿ ಮಾತಾಡುವ ಸ್ವರದಲ್ಲಿ ಏನು ವ್ಯತ್ಯಾಸ ಬರುತ್ತೋ, ನಾನು ಮಾತಾಡುವಾಗೇ ಒಂದು ವ್ಯತ್ಯಾಸ ಬಂದರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕಪ್ಪ ಅನ್ನೋ ಚಿಂತನೆ ನನಗಿರುತ್ತೆ. ಆದರೆ ನನ್ನ ಪಕ್ಕದಲ್ಲೇ ಕೂತು, ನನ್ನ ಮಗನಾಗಿ ನನ್ನ ಪಕ್ಕದಲ್ಲಿ ಕೂತು ನಾಳೆ ಈತನ ಮೇಲೆ ಯಾವ ಕಣ್ಣು ಬೀಳುತ್ತೋ, ಯಾವ ಕೆಟ್ಟ ಕಣ್ಣು ಬೀಳುತ್ತೋ, ಯಾರು ಇದ್ರ ಬಗ್ಗೆ ಇನ್ನೇನು ಮಾತಾಡ್ತಾರೋ ಎಲ್ಲ ಯೋಚನೆ ಮಾಡಬೇಕು. ಯಾಕೆಂದರೆ 10,000 ಹುಳಿಪೆಟ್ಟು ತಿಂದು ಬಂದಿರೋನು ನಾನು ಹುಳಿಪೆಟ್ಟು ತಿಂದಿರೋದು. ಸ್ವತಂತ್ರ ದಿನ ಇವತ್ತು ಯಾಕೆ ನಾನು ಈ ಮಾತುಗಳು ಹೇಳ್ಕೊತಿದ್ದೀನಿ ಅಂದರೆ,
ಅಷ್ಟು ಹುಳಿಪೇಟು ತಿಂದು ಇವತ್ತು ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ಎಷ್ಟೇ ಅಚ್ಚುಕಟ್ಟಾಗಿದ್ದು, ಎಷ್ಟೇ ಜವಾಬ್ದಾರಿಯುತವಾಗಿ ನಾನು ಒಂದು ಹೆಜ್ಜೆ ಮುಂದೆ ಹಾಕಿದ್ರು, ಆ ಹೆಜ್ಜೆ ಹಾಕಿದರೆ ಅದರ ತಲೆ 4 ಮುಳ್ಳಿಟ್ಟಿರ್ತಾರೆ ನನ್ನ ಅಭಿಮಾನಿಗಳು. ಅವ್ರನ್ನೂ ಅಭಿಮಾನಿಗಳಂತಾನೆ ಹೇಳಬೇಕು ನಾವು. ಅಂಥದ್ರಲ್ಲಿ ಶ್ರೀನಿವಾಸ್ ಬಗ್ಗೆ ನನ್ನ ಪ್ರತಿ ಸತಿ ಅದೇ ಚಿಂತನೆ. ಆದರೂ ಇವತ್ತು ಆಡಿರೋ ಮಾತುಗಳು ಭಾಳ ತೂಕನೇ. ಬೆಳಗ್ಗೆ ನಾನು ನೋಡಿದೆ, ಏನು ವೀಲಿಂಗ್ ಮಾಡೋದು, 2 ವೀಲರಲ್ಲಿ ಫ್ರಂಟ್ ವೀಲ್ನ ಮೇಲೆ ಕೆತ್ಬಿಟ್ಟು ಇದನ್ನು ನಿಬಂಧನೆ ಮಾಡಿದ್ದಾರೆ. ಇದನ್ನು ಅದು ಏನು ಮೈನ್ ರೋಡಲ್ಲಿ ನಾವು ಬರ್ತಕ್ಕಂಥದ್ದೇ ನಮ್ಮ ಯಲಹಂಕ ಮೈನ್ ರೋಡ್, ಅಲ್ಲಿ ಈ ತರಹ ವೀಲಿಂಗ್ ಮಾಡೋದು. ಏರ್ಪೋರ್ಟ್ ಮೈನ್ ರೋಡ್. ಅಕಸ್ಮಾತ್ ಒಂದು ವೀಲ್ ಮೇಲೆ ಕೆತ್ತಿ ಪಕ್ಕದಲ್ಲಿರ್ತಕ್ಕಂಥವನಿಗೂ ಅವನಿಗೂ ಏನಾರು ಹೆಚ್ಚು ಕಮ್ಮಿ ಆಗಿ ಮೊಣಕಾಲು ಏಟು ಬಿದ್ದರೆ ಆ ಜನ್ಮ ಕೊಟ್ಟಂಥ ಜನ್ಮದಾತರು, ಅವ್ರ ತಂದೆ ತಾಯಿ, ಅವ್ರ ಪರಿಸ್ಥಿತಿ ಏನು? ಅದಕ್ಕಾಗಿ ಇದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇನ್ನೇನು ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ತೀವಿ ಅಂದರೆ ಖಂಡಿತ ಕೇಳೋ ಮಟ್ಟಕ್ಕಿಲ್ಲ. ಯಾಕೆಂದ್ರೆ ಈ ಲೆವೆಲ್ಗೆ ಬಂದಿರೋರು ತಂದೆ ತಾಯಿ ಮತ್ತೆ ಕೇಳೋದಿಲ್ಲ. ಇದು ಅವ್ರಿಗೆ ಅರಿವಾಗಬೇಕು. ಬಹುಶಃ ಆ ಅರಿವಾದರೆ ಮಾತ್ರ ಗೊತ್ತಾಗತ್ತೆ. ಆದರೆ ನಾನು ಹೇಳೋದು, ಅವ್ರಿಗೆ ಅರಿವಾಗಬೇಕು, ನಿಜ, ತೊಂದರೆ ಆಗೋದು ಬೇಡ, ಆದರೆ ಅವ್ರು ಎಚ್ಚೆತ್ಕೋಬೇಕು. ಇನ್ನಾದರೂ ನಮ್ಮಿಂದ ಇಂಥವು ಬೇಡಪ್ಪ, ನಾವು ಆ ತರಹ ನಮ್ಮ ಆಸೆ ಆಕಾಂಕ್ಷೆಯನ್ನು ಈಡೇರಿಸ್ಕೋಬೇಕಾದ್ರೆ, ಅಥವಾ ಸ್ವತಂತ್ರದ ಬಗ್ಗೆ ಇರ್ತಕ್ಕಂಥ ಧ್ವಜದ ಬಗ್ಗೆ ಇರುವಂಥ ಗೌರವ ನಿಮಗೆ ಬರಬೇಕಾದ್ರೆ, ಒಂದು ಕೈಲಿ ಧ್ವಜವನ್ನು ಇಟ್ಕೊಂಡು ಮುಂದ್ಗಡೆ ವೀಲ್ ಎತ್ಕೊಂಡು ಅದನ್ನು ಎಕ್ಸ್ಲೇಟರ್ ಕೊಟ್ಕೊಂಡು ಓಡಿಸೋದು, ಇನ್ನೊಬ್ಬರು ತೊಂದರೆ ಮಾಡಿ ನೀನು ತೊಂದರೆ ಅನುಭವಿಸೋದು, ಅದು ಸಮಂಜಸ ಅಲ್ಲ. ಅದಕ್ಕಿನ್ನ ಬೇರೆ ನೀನು ಗೌರವ ಸಲ್ಲಿಸೋದಕ್ಕೆ ಬೇಕಾದಷ್ಟಿದೆ. ಒಂದು ಕಡೆ ಧ್ವಜವನ್ನು ನಿಲ್ಲಿಸಿ ನೀನು ಸಲ್ಯೂಟ್ ಹೊಡೆದು ಅಲ್ಲಿ ಪುಷ್ಪಾರ್ಚನೆ ಮಾಡಿ ಅಲ್ಲಿ ಬರ್ತಕ್ಕಂಥವ್ರಿಗೆ ಸಿಹಿ ಹಂಚು, ಅಥವಾ ಇನ್ನೊಬ್ಬರು ನೋವಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ನೋವಲ್ಲಿರೋರಿಗೆ ಸ್ವತಂತ್ರ ಕೊಡು. ನೀನು ಸ್ವತಂತ್ರ ತಗೊಂಡಂಗಾಗತ್ತೆ, ಅವರು ಸ್ವತಂತ್ರ ಕೊಟ್ಟಂಗಾಗತ್ತೆ. ಇದಾಗಲಿ ಅಂತ ಹೇಳ್ತಾ, ಇನ್ನೊಂದು ಮಾತು, ಹೆಣ್ಣು ಮಕ್ಕಳಿಗೆ ಮಧ್ಯರಾತ್ರಿ 12 ಗಂಟೆ ಸ್ವತಂತ್ರ ಸಿಗಬೇಕು ಅಂದ್ರಲ್ಲ, ಅದು ಒಪ್ಕೊಳ್ಳೋ ಮಾತೆ ನಿಜ. ಆದರೆ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆಗಳ ಬಗ್ಗೆನೂ ಒಂದು ಚಿಂತನೆ ಇದೆ. ನೀವು ಸರಿಯಾಗಿದ್ದರೆ ಖಂಡಿತ ನಿಮಗೆ ಸ್ವತಂತ್ರ ಸಿಕ್ಕೇ ಸಿಗುತ್ತೆ ಅಂತ ನಾನು ಇನ್ನೊಂದು ಮಾತು ಹೇಳ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಗಣಪತಿಗೆ ಪೂಜಾರಾಧನೆ ಸಲ್ಲಿಸಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿವಸ್ಸೀದಸಾದನಂ ಮಹಾಗಣಾಧಿಪತಯೇ ನಮಃ. ಮಹಾಗಣಪತಿಗೆ ಅಭಿಷೇಕವನ್ನು ಮಾಡೋಣ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಪಚ್ಚೆಯ ಗಣಪತಿ, ವಿಶೇಷವಾಗಿರ್ತಕ್ಕಂತಹ ಗಣಪ, ಪಚ್ಚೆಯ ಗಣಪ. ಈ ಗಣಪನಲ್ಲಿ ಒಂದು ವಿಶೇಷತೆ ಇದೆ. 5 ಮುಖಗಳಿರ್ತಕ್ಕಂಥದ್ದು. 5 ಮುಖಗಳು ಪಂಚಮುಖಿ ಗಣಪತಿ ಅಂತ. ಪಂಚಮುಖಿ ಗಣಪತಿ ಆದರೂ ಈ ಗಣಪನಲ್ಲಿರ್ತಕ್ಕಂತಹ ವಿಶೇಷತೆ ಬಹಳ ಇದೆ. ನೋಡಿ, ಇಷ್ಟು ದಪ್ಪ ಇರತಕ್ಕಂತಹ ಈ ಪಚ್ಚೆ, ಇದಕ್ಕೆ ಹಿಂಭಾಗದಲ್ಲಿ ಒಂದು ದೀಪ ಹಚ್ಚಿದರೆ ಮುಂಭಾಗದಲ್ಲೂ ಸಹಿತ ಅದರ ಜ್ಯೋತಿ ಕಾಣುತ್ತೆ. ಅಂತಹದ್ದು ಅಂದರೆ ಈ ಕಲ್ಲಲ್ಲಂತಹ ಶಕ್ತಿ. ಒಂದೊಂದು ಸಹಿತ ಎಲ್ಲವೂ ಸಹಿತ ಈ ಸೃಷ್ಟಿಯಲ್ಲಿ ಒಂದೊಂದು ವಿಶೇಷತೆ ಇದೆ. ಹಾಗೆ ಈ ಪಂಚಮುಖಿ ಗಣಪನಲ್ಲಿ 5 ಮುಖಗಳಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ಬೋದು. 5 ಮುಖಗಳಿರ್ತಕ್ಕಂತಹ ಈ ಗಣಪ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿ. ಜೊತೆಗೆ ಇದರ ಹಿಂಭಾಗದಲ್ಲೂ ಸಹಿತ ಅಷ್ಟೇ ವಿಶೇಷತೆಗಳಿದೆ. ನೋಡಿ, ಈ ಗಣಪನಲ್ಲಿ ಹಿಂಭಾಗದಲ್ಲಿರ್ತಕ್ಕಂತಹ ಚಕ್ರ, ಇದು ಪ್ರತಿ ಸಂಕಷ್ಟರ ಮಹಾಗಣಪತಿ ಎಂದು. ಸ್ವಾಮಿಗೆ ಇದರಲ್ಲಿ ಇದು ಶ್ರೀಗಂಧ ಮತ್ತು ಅಷ್ಟದ್ರವ್ಯಗಳು, ಜೊತೆಗೆ ಸ್ವಾಮಿಗೆ ಗಣಹೋಮ ನಡೆಯುವಂತಹ ಕಾಲದಲ್ಲಿ ಈ ಗಣಪನಿಗೆ ವಿಶೇಷವಾದ ಪೂಜಾನುಷ್ಠಾನ ನಡೆಯುತ್ತೆ. ಇದನ್ನು ನೋಡುವಂತಹ, ಇದಕ್ಕೆ ಅಭಿಷೇಕವನ್ನು ಸಲ್ಲಿಸುವಂತಹ ಭಾಗ್ಯ ಇವತ್ತು ನಮ್ಮದು. ಇದನ್ನು ದರ್ಶನ ಮಾಡುವ ಭಾಗ್ಯ ನಿಮ್ಮದು. ಓಂ ಆಪ್ಯ ಸುಮಹೋ ಗಾಯತ್ರಿಶ್ಚಂದಾಹ ಆಪ್ಯ ಕ್ಷೀರಾಭಿಷೇಕೆ ವಿನಿಯೋಗ.
ओम वनस्पतिरसोत्पन्नो गन्धाढ्यो गन्धवुत्तमः आग्रेय सर्वदेवानां दोपोऽयं फलिगुक्यतां दिव्यदोपमाक्रापयामि एकार्दीपं दर्शयामि नैवेद्यार्थे